ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇವತ್ತಿನ ನೋಡಿದಲ್ಲಿ ನಾನು ಏನು ಹೇಳಕ್ ಬಂದೀನಿ ಅಂತ ನೋಡಿದ್ರೆ 2026ನೇ ಸಾಲಿನಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ವೃಂದ ಮತ್ತು ನೇಮಕಾತಿ ಅಂದ್ರೆ C&R ರೂಲ್ಗಳ ನಿಯಮಗಳಲ್ಲಿ ಆಗಿರುವಂತಹ ಪ್ರಮುಖ ಬದಲಾವಣೆಗಳು ಯಾವ್ಯಾವ, ಜೊತೆಗೆ ಯಾರೆಲ್ಲ ಈ ಪರೀಕ್ಷೆಗೆ ಅರ್ಹರದಾರ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡ್ರಿ. ಬನ್ನಿ ಫ್ರೆಂಡ್ಸ್, ನೋಡ್ರಿ. ಈಗ ನೋಡ್ರಿ, ಈ ಕರ್ನಾಟಕ ರಾಜ್ಯಪತ್ರ PSTR ಮತ್ತೆ GPSTR ಸಂಬಂಧಪಟ್ಟಂತ C&R ರೂಲ್ ಅನ್ನು ಏನ್ ಮಾಡಿದಾರ, ಬಿಡುಗಡೆ ಮಾಡಿದಾರ. ಇಲ್ಲಿ ಮೊದಲಿನ CET ಮತ್ತೆ ಈಗಿನ CET ಗೆ ಅಂದ್ರೆ ಏನೇನ್ ಡಿಫ್ರೆನ್ಸ್ ಐತೆ ಅಂತ ನೋಡಿದ್ರ ನೋಡ್ರಿ. ಮೊದಲನೇದಾಗಿ ಇಲ್ಲಿ ಬ್ಯಾಕಪ್ ಸ್ಕೋರ್ ಅನ್ನ ರಿಮೂವ್ ಮಾಡಿದಾರ. ಮೇನ್ ಮಾಡಿದ ಬ್ಯಾಕಪ್ ಸ್ಕೋರ್ ಮೊದಲೆಲ್ಲ ಅಂದ್ರೆ PSTR ಆಗಲಿ GPSTR ಆಗಲಿ ಬ್ಯಾಕಪ್ ಸ್ಕೋರ್ ಎಷ್ಟಿತ್ತು, 50% ಕನ್ಸಿಡರ್ ಮಾಡ ಇನ್ 50% CET ಕನ್ಸಿಡರ್ ಮಾಡ್ತಿದ್ರ. ಬಟ್ ಇವಾಗ ಏನ್ ಮಾಡ್ತಾರಂದ್ರ CET 70% ಕನ್ಸಿಡರ್ ಮಾಡ್ತಾರ. ನೋಡ್ರಿ, CET 70% ಕನ್ಸಿಡರ್ ಮಾಡ್ತಾರ. ಬ್ಯಾಕಪ್ ಸ್ಕೋರ್ ನೋಡ್ರಿ, ಬ್ಯಾಕಪ್ ಸ್ಕೋರ್ ಏನ್ ಮಾಡ್ತಾರ, ಕೇವಲ 30% ಮಾತ್ರ ಕನ್ಸಿಡರ್ ಮಾಡ್ತಾರ. ಆ 30% ಯಾವ್ಯಾವ್ದಾಗ ಡಿವೈಡ್ ಮಾಡಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಂಡು ಹೋಗ್ತೀನಿ. ಸೊ ಹಾಗಾದ್ರೆ ನೀವು ವಿಡಿಯೋನ ಸ್ಟಾರ್ಟ್ ನೋಡ್ರಿ. ಅಧಿಸೂಚನೆ ನೋಡಿದ್ರ ಈ ಅಧಿಸೂಚನೆ ಏನ್ ಮಾಡ್ತಾನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಗೆ ಏನಂತ ಈ ಕಂಪ್ಲೀಟ್ ಆಗಿ PDF ಅನ್ನ ಹಾಕಿರ್ತೀನಿ ನೋಡ್ರಿ. ಹಾಗಾದ್ರೆ ಈಗ ನಾವು ಮುಖ್ಯವಾಗಿ ಮೇನ್ ನೋಡೋದಂದ್ರೆ ನೋಡಿ, PSTR ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ 1ರಿಂದ 5ನೇ ತರಗತಿಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರನ್ನ PSTR ಶಿಕ್ಷಕರು ಅಂತೀವಿ. ಸೊ ಹಾಗಾದ್ರೆ ಅವ್ರಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 66ರಲ್ಲಿನ ನಮೂದನ ಅಂಕಣ 3ರಲ್ಲಿನ ಆಯ್ಕೆ ವಿಧಾನ ಹೆಂಗೈತೆ ಅಂತ ನೋಡಿದ್ರ ನೋಡಿ, ಎ ರಲ್ಲಿನ ಉಪಖಂಡ 1ರಲ್ಲಿನ 0.35 ಅಂಕಿಯ ಬದಲಿಗೆ 0.70 ಅಂಕಿಯನ್ನ ಪ್ರತಿಸ್ಥಾಪಿಸ್ತಕ್ಕದ್ದು. ಅಂದ್ರ 50% ಏನಿತ್ತು ಮುಂಚೆ ಎಲ್ಲ CET ಕನ್ಸಿಡರ್ ಇತ್ತು, 50% CET ಕನ್ಸಿಡರ್ ಇತ್ತು. ಈಗ ಅದ್ರ ಬದಲಿಗೆ ಎಷ್ಟೈತಿ 70%. CET ಏನೈತಿ ಇಲ್ಲಿ, CET 70% ಕನ್ಸಿಡರ್ ಮಾಡಿದ. ಆಮೇಲೆ 50% 35 ಇದೆ. ಅದ್ರ ನೋಡ್ರಿ, ಅದ್ರ ಎರಡರಷ್ಟು ಆಗೋದ್ರಿಂದ 70% ಏನಾಗ್ತದೆ CET ಕನ್ಸಿಡರ್ ಮಾಡಿದಾರೆ. ನೆಕ್ಸ್ಟ್ ಉಪಖಂಡ 2ರಲ್ಲಿನ 0.15 ಅಂಕಿಯ ಬದಲಿಗೆ 0.20 ಅಂಕಿಯನ್ನ ಪ್ರತಿಸ್ಥಾಪಿಸಲ್ಪಡ್ತಕ್ಕದ್ದು. ಅಂದ್ರ ಇದು ನೋಡಿ, TET ಎಷ್ಟಿದೆ 0.15 ಐತೆ, ಆಲ್ರೆಡಿ 20 ಆಗೈತಿ. ಸೊ ಹಾಗಾದ್ರೆ ಈಗ ಎಷ್ಟಿದೆ ಅದ್ರ 20%. ಅಂದ್ರ TET ಎಷ್ಟಾಗಿ ಕನ್ಸಿಡರ್ ಮಾಡ್ತಾರ, 20% TET ಕನ್ಸಿಡರ್ ಮಾಡತ್ತಾರ. ಓಕೆ. ನೆಕ್ಸ್ಟ್ ಉಪಖಂಡ 3ರಲ್ಲಿನ 0.25 ಬದಲಿಗೆ 0.08 ಅಂಕಿಯನ್ನ ಪ್ರತಿಸ್ಥಾಪಿಸಲ್ತಕ್ಕದ್ದು. ಅಂದ್ರ ಇಲ್ಲಿ ಏನ್ ಮಾಡ್ತಾರೆ ಡಿಗ್ರಿ ಅಂದ್ರೆ PSTR ಅಂದ್ರೆ ಇಲ್ಲಿ ನಮ್ಗೆ ಏನ್ ಬರ್ತೈತಿ PUC ನೋಡ್ರಿ. PUC ಎಷ್ಟು ಕನ್ಸಿಡರ್ ಮಾಡ್ತಂದ್ರ 8% PUC ನ ಕನ್ಸಿಡರ್ ಮಾಡತ್ತಾರ. ನೆಕ್ಸ್ಟ್ ಅದೇ ತರ ಉಪಖಂಡ 4ರಲ್ಲಿನ 0.25 ಅನ್ನು 0.002 ಅಂಕಿಯನ್ನ ಪ್ರತಿಸ್ಥಾಪಿಸತಕ್ಕದ್ದು. ಅಂದ್ರೆ ಇಲ್ಲಿ ನೋಡ್ರಿ 2% ಮಾತ್ರ ಏನ್ ಮಾಡ್ತಂದ್ರ ಡಿ.ಎಡ್ ಏನ್ ಮಾಡ್ತಂದ್ರ 2% ಕನ್ಸಿಡರ್ ಮಾಡತ್ತಾರ. ಟೋಟಲಿ ಆಗಿ CET 70%, TET 20%, PUC 8%, ಡಿಗ್ರಿ ಅಂದ್ರೆ ಡಿ.ಎಡ್ 2%. ಅಂದ್ರೆ ಟೋಟಲ್ ಆಗಿ ನೋಡ್ರಿ CET 70% ಮಾಡಿದ್ರ ಉಳಿದೆಲ್ಲ ನೋಡ್ರಿ, ಉಳಿದೆಲ್ಲ ಬ್ಯಾಕಪ್ ಸ್ಕೋರ್ TET 20, ನೆಕ್ಸ್ಟ್ PUC 8, ನೆಕ್ಸ್ಟ್ ಡಿ.ಎಡ್ 2%. ಟೋಟಲಿ 100 ಮಾಡಿದಾರ ನೋಡ್ರಿ. 100ದಾಗ 100% ಅದ 70 ಅಂದ್ರೆ 70 ಮಾರ್ಕ್ಸ್ CET ಕನ್ಸಿಡರ್ ಮಾಡಿ, ಇನ್ನು 30 ಮಾರ್ಕ್ಸ್ ಬ್ಯಾಕಪ್ ಸ್ಕೋರ್ ಕನ್ಸಿಡರ್ ಮಾಡಿದಾರ. ಸೊ ಹಾಗಾಗಿ ಯಾರೆಲ್ಲ ಬ್ಯಾಕಪ್ ಸ್ಕೋರ್ ಕಡಿಮೆ ಇದಾವ ಅಂತ, ಇತ್ತೀಚೆಗೆ ಬ್ಯಾಕಪ್ ಸ್ಕೋರ್ ಏನಾಗ್ತಾವ ಜಾಸ್ತಿ ಇದಾವ, ನಾನು ಅಂದ್ರೆ ಹಿಂದಿನವರೆಲ್ಲ ಏನ್ ಮಾಡ್ತಾವ ಬ್ಯಾಕಪ್ ಸ್ಕೋರ್ ಕಡಿಮೆ ಇದಾವ ಅಂತ ಯಾರೆಲ್ಲ ಪಶ್ಚಾತ್ತಾಪ ಪಡ್ತಿದ ಅವ್ರಿಗೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ CET ನ 70% ಮಾಡಿದಾರೆ. ಯಾರೆಲ್ಲ ಅಂದ್ರೆ ಕಾನ್ಸಂಟ್ರೇಟ್ ಆಗಿ ನಿಯತ್ತಾಗಿ ಅಭ್ಯಾಸ ಮಾಡ್ತಾರ ಇಲ್ಲಿ ಅಂತ ಈ ವರ್ಷ ಶಿಕ್ಷಕರ ಹುದ್ದೆಯನ್ನ ಕಟ್ಟಿಟ್ಟಂತ ಒಂದು ಬುತ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ CET ಗೆ ಜಾಸ್ತಿ ಸ್ಕೋಪ್ ಕೊಟ್ಟಾರ. ಸೊ ಹಾಗಾಗಿ CET ನ 70% ಮಾಡಿ ಬ್ಯಾಕಪ್ ಸ್ಕೋರ್ ನ 30% ಏನ್ ಮಾಡಿದಾರ, ಕಡಿಮೆ ಮಾಡಿದಾರ ನೋಡ್ರಿ. ಓಕೆ. ಅದೇ ತರ ಇಲ್ಲಿ ನೋಡಿ, ಪದವೀಧರ ಪ್ರಾಥಮಿಕ ಶಿಕ್ಷಕರು 6 to 8 ಶಿಕ್ಷಕರ 8ನೇ ತರಗತಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 66 ರಲ್ಲಿನ ನಮೂದುಗಳಲ್ಲಿನ ಅಂಕಣ ಸಂಖ್ಯೆ 3ರಲ್ಲಿ 3 ಆಯ್ಕೆ ವಿಧಾನ ಇಲ್ಲಿ ಕೂಡ ಹೆಂಗೈತೆ ಅಂದ್ರೆ ಇಲ್ಲಿ ಕೂಡ ಸೇಮ್ ಅದೇ ತರಾನೇ ಐತಿ. ಇಲ್ಲಿ ನೋಡು, ಉಪಖಂಡ 1ರಲ್ಲಿನ 0.35 ಎಷ್ಟ ಬದಲಿಗೆ 0.70 ಅಂದ್ರ ಇಲ್ಲಿ ಕೂಡ CET ಏನ್ ಮಾಡಿದ ಅಂದ್ರ 70% ಏನ್ ಮಾಡಿದ ಕನ್ಸಿಡರ್ ಮಾಡಿದಾರ. ಓಕೆ. ಅದೇ ತರ ಉಪಖಂಡ 2ರಲ್ಲಿ 0.15 ಬದಲಿಗೆ 0.20 ಅಂದ್ರೆ ಆಲ್ರೆಡಿ TET ಅಂತೂ 20% ಐತಿ. ಸೊ TET 20% ಕನ್ಸಿಡರ್ ಮಾಡಿದಾರ. ನೆಕ್ಸ್ಟ್ ಉಪಖಂಡ 3ರಲ್ಲಿನ 0.25 ಬದಲಿಗೆ 0.08 ಇದೇನಾಗತ್ತೆ ಅಂದ್ರೆ ಡಿಗ್ರಿ ನೋಡ್ರಿ, ಡಿಗ್ರಿ BA BCom BSc ಅದು ಯಾವ್ದೇ ಡಿಗ್ರಿ ಇರಲಿ ಅದೇ ಎಷ್ಟು ಕನ್ಸಿಡರ್ ಆಗತೈತಿ 8%.
ಓಕೆ, ಅದೇ ತರ 0.25 ಅಂದ್ರೆ ಉಪಖಂಡ 4ರಲ್ಲಿ 0.25 ಬದಲಿಗೆ 0.02 ಅಂಕಿಯನ್ನ ಪ್ರತಿಸ್ಥಾಪಿಸತಕ್ಕದ್ದು ಯಾವ್ದಂದ್ರೆ ಇದು ಬಿ ಎಡ್ ಎಟ್ ಕನ್ಸಿಡರ್ ಮಾಡಿದ್ರೆ 2%. ಟೋಟಲಿ ಇಲ್ಲಿ ಕೂಡ 70% CET ಕನ್ಸಿಡರ್ ಮಾಡ, ಇನ್ 30% ಏನ್ ಮಾಡಿದ್ರ ಬ್ಯಾಕಪ್ ಸ್ಕೋರ್ ಕನ್ಸಿಡರ್ ಮಾಡತಾರೆ. ಸೊ ಹಾಗಾಗಿ ಯಾರೆಲ್ಲ ಕರೆಕ್ಟ್ ಆಗಿ CET ಅಭ್ಯಾಸ ಮಾಡ ಈ ವರ್ಷ ಅಂತೂ ಅಕ್ಕ 2026 ಏನಾಗ್ತದೆ ನೇಮಕಾತಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಿದಾವ. ಸೊ ಹಾಗಾಗಿ CET ನೋಡ್ರಿ, CET 70%. ಓಕೆ, ನೆಕ್ಸ್ಟ್ TET ಏನಾಗತ್ತೈತಿ ಇಲ್ಲಿ 20%, ಇಲ್ಲಿ 70. ಓಕೆ, ನೆಕ್ಸ್ಟ್ ಡಿಗ್ರಿ 8%. ನೆಕ್ಸ್ಟ್ ಬಿ ಎಡ್ ಏನಾಗತ್ತೈತಿ 2%. ಮೊದ್ಲಿನ ಕೈಗಿಂತ ನೋಡಿ 50% CET ಕನ್ಸಿಡರ್ ಮಾಡ್ರೆ ಇನ್ 50% ಬ್ಯಾಕಪ್ ಸ್ಕೋರ್ ಕನ್ಸಿಡರ್ ಮಾಡ್ತೀನಿ ಮುಂಚೆ ಎಲ್ಲ. ಬಟ್ ಈಗ 2026ರಲ್ಲಿ ನಿಮ್ ನೇಮಕಾತಿಗಳಲ್ಲಿ ಹಲವಾರು ಬದಲಾವಣೆ ಆಗಿದಾವ. ಸೊ ಟೋಟಲ್ ಏನಾಗತ್ತೈತಿ 100% ದಾಗ 70% CET ಕನ್ಸಿಡರ್ ಮಾಡ್ರ, ಇನ್ನು 30% ಏನ್ ಮಾಡ್ತಾರಂದ್ರ ಬ್ಯಾಕಪ್ ಸ್ಕೋರ್ನ ಕನ್ಸಿಡರ್ ಮಾಡತ್ತಾರ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಸಾಧ್ಯವಾದಷ್ಟು ಯಾರೆಲ್ಲ PSTR GPSTR ಗೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.